ಪ್ರೇಕ್ಷಕರೇ ಪ್ರಣಾಮಗಳು. ವೀಕ್ಷಕರೇ, ರಥಸಪ್ತಮಿ ದಿನವೇ ಸೂರ್ಯನು ರಥವೇರಿ ಬೇಸಿಗೆಯ ದಿನಗಳ ಕಾಲಚಕ್ರದತ್ತ ಚುರುಕಿನಿಂದ ಸಾಗ್ತಾ ಇದ್ದಾನೆ. ಶಿವರಾತ್ರಿಗೆ ಈ ಬಿಸಿಲು ಚುರುಕು ಪಡೆಯುತ್ತದೆ. ಇದು ಋತುಚಕ್ರದ ಕ್ರಮ. ಆದರೆ ಈ ಬಾರಿ ಶಿವರಾತ್ರಿ ಇನ್ನೂ ಬಹುದೂರ ಇರುವಾಗಲೇ ಬಿಸಿಲುಗಾಲದ ಪ್ರಭಾವಳಿ ಪೀಕಿಗೆ ತಲುಪಿದೆ. ಬೆಂಗಳೂರಿನಲ್ಲಿ 32 ಡಿಗ್ರಿ ಸೆಲ್ಸಿಯಸ್ ದಾಖಲಾದರೆ ದಕ್ಷಿಣ ಹಾಗೂ ಉತ್ತರ ಒಳನಾಡು ಮತ್ತು ಕರಾವಳಿ ಕರ್ನಾಟಕದ ಜನಸಾಮಾನ್ಯರು ಈಗಲೇ ಬಿಸಿಲಿಗೆ ತತ್ತರಿಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲೆಡೆ ಬೇಸಿಗೆಯ ಬಿಸಿಗೆ ಬೇಯುವ ಬೆವರಾಟ ಈಗಲೇ ಶುರುವಾಗಿದೆ. ವಾಡಿಕೆಗಿಂತ 3-7 ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚು ಪ್ರಮಾಣದಲ್ಲಿ ಉಷ್ಣಾಂಶ ಈ ವರ್ಷ ಆವರಿಸ್ತಾ ಇದೆ. ಗದಗ, ಕಲಬುರಗಿ 4 ಡಿಗ್ರಿ ತಾಪಮಾನ ಜಾಸ್ತಿ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ ವಾಡಿಕೆಗಿಂತ 7 ಡಿಗ್ರಿ ಜಾಸ್ತಿ ಬಿಸಿಲು ಈಗಲೇ ಬಂದಿದೆ. ಈ 3 ಜಿಲ್ಲೆಗಳಲ್ಲಿ ಈಗಾಗಲೇ ಬಿಸಿಲಿನ ಝಳ 37 ಡಿಗ್ರಿ ದಾಟಿದೆ. ವಿಜಯಪುರ, ದಾವಣಗೆರೆ ಹಾಗೂ ಉತ್ತರ ಕನ್ನಡ ಮತ್ತು ಬೆಳಗಾವಿಯಲ್ಲಿ ಶೆಕೆಯ ಪ್ರಮಾಣ 35 ಡಿಗ್ರಿ. ಮೆಟ್ರೋ ನಗರಿ ಬೆಂಗಳೂರು ಜಾನುವಾರುಗಳಿಗೆ 32 ಡಿಗ್ರಿ ಬಿಸಿಲು ಉಷ್ಣ ಬಡಿಸ್ತಾ ಇದೆ. ವಾಡಿಕೆಯಂತೆ ಇದು ಏಪ್ರಿಲ್ ಮೇ ತಿಂಗಳಲ್ಲಿ ಕಂಡುಬರುವ ಉಷ್ಣಾಂಶದ ಪ್ರಮಾಣ. ಆದರೆ ಶಿವರಾತ್ರಿಗೂ ಮುಂಚೆಯೇ ನಡೆದ್ಬಿಟ್ಟ ಚಳಿರಾಯ ಬೇಸಿಗೆಯನ್ನು ಫೆಬ್ರವರಿ ಮೊದಲ ವಾರವೇ ತಂದಿಟ್ಟಿದ್ದಾನೆ. ಉಷ್ಣಾಂಶದ ಈ ದಿನಗಳಲ್ಲಿ ದೇಹಕ್ಕೆ ಬರುವ ದಾಹದ ಪರಿಸ್ಥಿತಿ ನೀಗಿಸಲು ಹೆಚ್ಚು ನೀರು ಕುಡಿಯಲು ಶುರು ಮಾಡಬೇಕಾಗಿದೆ. ತಪ್ಪದೆ ವಾಟರ್ ಬಾಟಲ್ ಜೊತೆಗೆ ಇಟ್ಟುಕೊಂಡು ದಾಹಕ್ಕೆ ಕೊಂಚ ಆಸರೆ ಮಾಡಿಕೊಳ್ಳೋಣ ನಾವೆಲ್ಲ. ಜೊತೆಗೆ ನಮ್ಮ ಜೊತೆಯಲ್ಲಿ ಜೀವಿಸುವ ಪಕ್ಷಿಗಳು ಹಾಗೂ ಪ್ರಾಣಿಗಳಿಗೂ ನೀರುಣಿಸೋಣ. ಅವಕ್ಕೂ ದಾಹ ತಣಿಯಬೇಕಲ್ವೇ. ನಮಸ್ಕಾರ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.